ದಕ್ಷಿಣ ಕಾಶಿ ನಂಜನಗೂಡಿನ ದೊಡ್ಡ ಜಾತ್ರೆ ಅಂಗವಾಗಿ ಮಂಗಳವಾರ ರಾತ್ರಿ ಕಪಿಲಾ ನದಿಯಲ್ಲಿ ನಡೆದ ತೇಪೋತ್ಸವವು ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ದೇವಾಲಯದಿಂದ ತಂದ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನ ಕಪಿಲಾ ನದಿಯ ತೀರದಲ್ಲಿರುವ ಮಂಟಪದಲ್ಲಿರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಸೆಲ್ಫಿ ಮತ್ತು ವಿಡಿಯೋವನ್ನು ಅವಾಂತರದಲ್ಲಿ ಮತ್ತು ನಿಮ್ಮ ವಸ್ತುಗಳನ್ನ ಕಳ್ಕೋಬೇಡಿ. ಯಾವುದೇ ವಸ್ತು ನಿಮ್ಮ ಎಚ್ಚರಿಕೆಯನ್ನು ಮೊದಲು ನಿಮ್ಮ ಬಣ್ಣ ಬಣ್ಣದ ಹೂವು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಇಲ್ಲಿ ಪೊಲೀಸರು ಕೂಡ ಸಾಕಷ್ಟು ಗತ್ತು ಮಾತಾಡ್ತಾರೆ ಮತ್ತು ಹೇಳ್ತಾರೆ. ನಿಮ್ಮ ಒಳ್ಳೆಯ ವಸ್ತುಗಳ ಬಗ್ಗೆ ಗಮನ ಹಾಕ್ರಿ. ಮೊಬೈಲ್ ಪರ್ಸು ಕೈಯೋ ಬ್ಯಾಗ್ ಉಳಿತಾರ ನೋಡಿ. ಮೊಬೈಲ್ ಪರ್ಸು ಕೈಯೋ ಬ್ಯಾಗ್ ಉಳಿತಾರ. ಮಕ್ಕಳುಗಳ ಬಗ್ಗೆ ಗಮನ ಹಾಕಿ, ವಯಸ್ಸಾದವರ ಬಗ್ಗೆ ಗಮನ ಹಾಕಿ. ತೇಪೋತ್ಸವ ಮುಗಿದ ಬಳಿಕ ಉತ್ಸವ ಮೂರ್ತಿಗಳನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ದಾರಿ ಉದ್ದಕ್ಕೂ ಭಕ್ತರು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿ ತಮ್ಮ ಭಕ್ತಿಯಲ್ಲಿ ನಮನವನ್ನ ಸಲ್ಲಿಸಿದ್ರು. ನಗರದ ವಿವಿಧೆಡೆ ಅಲ್ಲಲ್ಲಿ ದಾನಿಗಳು ಬಂದ ಭಕ್ತರಿಗೆ ಪ್ರಸಾದವನ್ನ ವಿನಿಯೋಗ ಮಾಡಿದ್ರು. ದೇವಾಲಯದ ಪ್ರಧಾನ ಆಗಮಿಕರಾದ ನೀಲಕಂಠ ದೀಕ್ಷಿತ್ ಅವರು ಮಾತನಾಡಿ ತೇಪೋತ್ಸವದ ಬಗ್ಗೆ ವಿವರಣೆ ನೀಡಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಗರ್ತಾಯೋ ಸಂಪೃಕ್ತೌ ವಾಗರ್ತ ಪ್ರತಿಪತ್ತೆಯ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. 2/4/23 ದಿನ ಬೆಳಗ್ಗೆ ಶ್ರೀಮನ್ ಮಹಾಗೌತಮ ರಥೋತ್ಸವ ಆಯಿತು, ಪಂಚರಥೋತ್ಸವ ಆಯಿತು ನಂಜನಗೂಡಿಗೆ. ಅದರ ಅಂಗವಾಗಿ ಇವತ್ತು ಅವೃತ ತೀರ್ಥ ಸ್ನಾನ ಆಯಿತು ಬೆಳಗ್ಗೆ. ಅದನ್ನು ಮುಗಿಸ್ಕೊಂಡು ಇವಾಗ ಸ್ವಾಮಿಯವರು ತೆಪ್ಪೋತ್ಸವ ಆಯಿತು. ಲಕ್ಷಾಂತರ ಜನ ಸೇರಿದ್ದರು. ತೆಪ್ಪೋತ್ಸವ ಮುಗಿಸ್ಕೊಂಡು ಈಗ ಸ್ವಾಮಿಯವರು ದೇವಸ್ಥಾನಕ್ಕೆ ಊರು ರಾಜಬೀದಿಯಲ್ಲಿ ಉತ್ಸವ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ತೆಪ್ಪೋತ್ಸವ ಪ್ರತಿ ವರ್ಷವೂ ಕೂಡ ದೊಡ್ಡ ಜಾತ್ರೆ, ಚಿಕ್ಕ ಜಾತ್ರೆ ಮತ್ತು ಕಲ್ಯಾಣೋತ್ಸವದಲ್ಲಿ 5 ದಿನ ತೆಪ್ಪೋತ್ಸವ ಆಗುತ್ತೆ. ಇದು ದೊಡ್ಡ ಜಾತ್ರೆ ತೆಪ್ಪೋತ್ಸವ ಇದಾಗೋದು. ಮುಂದೆ ಬರ್ತಕ್ಕಂಥದ್ದು ಕಲ್ಯಾಣೋತ್ಸವ. ಮುಂದಿನ ಜೂನ್ ಅಥವಾ ಜುಲೈಲಿ ಉತ್ಸವವಾಗುತ್ತೆ. ನಾಳೆ ಪಂಚೋಪಚಾರ ಪೂರ್ವ ಕೈಲಾಸನೋತ್ಸವ ಆಗುತ್ತೆ. ನಾಳಿದ್ದು ಮಹಾಸಂಪ್ರೋಕ್ಷಣೆ ಆಗುತ್ತೆ. ನಂದಿ ವಾಹನ ಉತ್ಸವ ಆಗುತ್ತೆ. ದೇವರಿಗೆಲ್ಲ ವಿಶೇಷವಾಗಿ ಅಭಿಷೇಕಗಳೆಲ್ಲ ಆಗುತ್ತೆ ನಾಳಿದ್ದು. ಅವತ್ತಿಗೆ ನಮ್ಮ ಜಾತ್ರೆ ಶಯನೋತ್ಸವ ಕೂಡ ಆಗುತ್ತೆ. ಇದನ್ನು ಮುಗಿಸ್ಕೊಂಡು ದೇವಸ್ಥಾನ ಈ ದೊಡ್ಡ ಜಾತ್ರೆ ಸಂಪನ್ನ ಆಗುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ. ನಿಮ್ಮ ವಿಶ್ವಾಸ ನಮ್ಮ